ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಜಿಲ್ಲಾಡಳಿತದಿಂದ ಕಲಬುರಗಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಗೆ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ವಿಶ್ವಾರಾಧ್ಯ ಇಚೇಟಿ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುಳಾ ಪಾಟೀಲ್, ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ಮತ್ತಿತರರು ಪಾಲ್ಗೊಂಡಿದ್ದರು. 2025-26ನೇ ಸಾಲಿನ ವಿಶೇಷ ಚೇತನ ಮಕ್ಕಳ ದತ್ತು ಪ್ರಕ್ರಿಯೆ ಎಂಬ ಘೋಷವಾಕ್ಯದೊಂದಿಗೆ ಮಿನಿ ವಿಧಾನಸೌಧದಿಂದ ಆರಂಭವಾದ ಜಾಥಾ ಜಗತ್ ವೃತ್ತದವರೆಗೆ ಸಾಗಿತು. ಇದೇ ಸಂದರ್ಭದಲ್ಲಿ ಮಕ್ಕಳ ರಕ್ಷಣೆ, ಪೋಷಣೆ, ಹೆಣ್ಣು ಮಕ್ಕಳ ಮೇಲಿನ ಧೋರಣೆ ಕುರಿತು ಶಾಲಾ ಮಕ್ಕಳಿಂದ ಕಿರು ನಾಟಕ ಪ್ರದರ್ಶಿಸಲಾಯಿತು. ದೂರದರ್ಶನದೊಂದಿಗೆ ವಿಶ್ವಾರಾಧ್ಯ ಇಜೇರಿ, ಮಗು ದತ್ತು ಪಡೆಯುವ ಬಗ್ಗೆ ಜನರಲ್ಲಿ ಕಾನೂನಾತ್ಮಕ ಅರಿವು ಅಗತ್ಯವಿದೆ. ದತ್ತು ಪಡೆಯುವ ಬಗ್ಗೆ ಇರುವ ಹಲವು ಕಾಯ್ದೆ ಕ್ರಮಗಳನ್ನು ಅರಿತು ಅದರ ಸದುಪಯೋಗ ಪಡೆಯಬೇಕು ಎಂದರು. ಮತ್ತು ಹೆಣ್ಣು ಮಗು ಆದರೆ ಬಾಲಕಿಯರ ಬಾಲ ಮಂದಿರವನ್ನು ದಾಖಲಿಸಿ ಅವರ ಬಗ್ಗೆ ಅಭಿವೃದ್ಧಿಪಡಿಸ್ತೇವೆ. ಇಡೀ ದೇಶಾದ್ಯಂತ ರಾಷ್ಟ್ರೀಯ ದತ್ತು ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಡೀ ಕೇವಲ ಗುಲ್ಬರ್ಗ ಜಿಲ್ಲೆಯಲ್ಲ, ಇಡೀ ದೇಶಾದ್ಯಂತ ದತ್ತು ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮಂಜುಳಾ ಪಾಟೀಲ್, ಮಕ್ಕಳನ್ನು ಕಾನೂನಾತ್ಮಕವಾಗಿ ದತ್ತು ಪಡೆಯದಿದ್ದಲ್ಲಿ ಅದರಿಂದ ಆಗುವ ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಇದೇ ನವೆಂಬರ್ 30ರವರೆಗೆ ಇಲಾಖೆ ಮುಂದಾಗಿದೆ ಎಂದು ಹೇಳಿದರು. ಬೈಕ್ ರ್ಯಾಲಿ, ಆಮೇಲೆ ಮ್ಯಾರಥಾನ್ ಮಾಡ್ತಾ ಇದ್ದೀವಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಅರಿವು ಅಂದರೆ ಎಲ್ಲ ಶಾಲೆಗಳಲ್ಲೂ ಅರಿವು ಮೂಡಿಸ್ತಾ ಇದ್ದೀವಿ. ಸ್ತ್ರೀ ಶಕ್ತಿ ಸಂಘದವರಿಗೆ, ಆಶಾ ವರ್ಕರ್ ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ನವೆಂಬರ್ 30ರವರೆಗೂ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವನ್ನು ಮೂಡಿಸ್ತಾ ಇದ್ದೀವಿ. ನಳಿನ್ ಅತುಲ್, ದತ್ತು ಮಾಸಾಚರಣೆ ರಾಷ್ಟ್ರೀಯ ಮಾಸಾಚರಣೆಯಾಗಿದ್ದು 18 ವರ್ಷದವರೆಗಿನ ಸಾಮಾನ್ಯ ಹಾಗೂ ವಿಶೇಷ ಮಕ್ಕಳ ರಕ್ಷಣೆ, ಪೋಷಣೆ ಬಗ್ಗೆ ಇರುವ ಕಾನೂನಾತ್ಮಕ ಕ್ರಮ, ಮಕ್ಕಳ ದತ್ತು ಪಡೆಯುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಎಲ್ಲ ಜನರು ದಯವಿಟ್ಟು ತಾವುಗಳು ಈ ಅಡಾಪ್ಷನ್ ಬಗ್ಗೆ ಸ್ವಲ್ಪ ಲೀಗಲ್ ಆಗಿ ಅಡಾಪ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಮತ್ತು ಇದಕ್ಕೆ ಏನು ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು